ಆ್ಯಕ್ಚುಲಿ ನಮಗೆ ಕಳೆದ ಒಂದು 15 ದಿವಸದ ಹಿಂದೆ ಮಾಹಿತಿ ಬಂದಿತ್ತು. ಸೊ ಈ ಥರ ಒಂದು ಮಗು ಕಾಣೆಯಾಗಿದೆ. ಸೊ ಆ ಮಗುನ ಟ್ರೇಸ್ ಔಟ್ ಮಾಡಬೇಕು ಅಂಥೇಳಿ ಕುರ್ಣಿ ಅಂತ ಹೇಳಿ ಒಂದು ಗ್ರಾಮ ಪಂಚಾಯತ್ ಇದೆ ಹುಕ್ಕೇರಿ ತಾಲೂಕಲ್ಲಿ. ಸೊ ಅದು ಸುಲ್ತಾನ್ಪುರದಲ್ಲಿ ಆ ತಾಯಿ ಇದ್ದಾಳೆ. ತಾಯಿಗೆ 2ನೇ ಮದುವೆ ಆಗಿ ಇಲ್ಲಿ ಬಂದಿದ್ದಾಳೆ ಹಾವೇರಿಯಿಂದ ಊರವಳು ಅಂಥೇಳಿ ಅಂತ. ಸೊ ಅದು ಗೊತ್ತಾದ ತಕ್ಷಣವೇ ನಾವು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ತೊಗೊಂಡ್ವಿ. ಆ ಮಗುದು ಏನೇನಾಗಿದೆ ಏನು ಅಂಥೇಳಿ ತಾಯಿ ಕಡೆ ಮತ್ತು ಅವರು 2ನೇ ಗಂಡನ ಜೊತೆಗೆ ತೊಗೊಂಡಾದ ತಕ್ಷಣ ನಾವೇನು ಮಾಡಿದ್ದೀವಿ ಅಂದರೆ ತಕ್ಷಣವೇ 6ನೇ ತಾರೀಕಿಗೆ ನಾವು ಹುಕ್ಕೇರಿ ಪೊಲೀಸ್ ಸ್ಟೇಷನಿಗೆ ಹೋದ್ವಿ. ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ನಾವು CPI ಜೊತೆ ಮಾತಾಡಿದ್ವಿ. ಸರ್ ಈ ಥರ ಸಮಸ್ಯೆ ಇದೆ, ಮಗು ಮಾರಾಟ ಆಗಿರೋ ಸಂಶಯ ಬರ್ತಾ ಇದೆ. ಸೊ ಅಂತ ಹೇಳಿದಾಗ ಅದೆಲ್ಲ ನಾವು ಮೊದಲೇ ಹೇಳಲಿಕ್ಕಾಗಲ್ಲ ಮೇಡಮ್, ನೀವು ಹಂಗೆ ಒಂದು ಬರ್ಕೊಡಿ, ನೀವು CWCಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದರು. ಸೊ ನಾವು ಅವಾಗ ಏನಂತಂದರೆ CWCಗೆ ಮಗು ಇದ್ದರೆ ಮಾತ್ರ ಹೋಗ್ಲಿಕ್ಕಾಗ್ತದೆ. ಈಗ ಮಗು ಇಲ್ಲದೆ ಇರೋದ್ರಿಂದ ನಾವು ತಾಯಿ ಮಗು ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ, ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳಿದಾಗ ಅವರು ಒಂದು LPT ಮಾಡಿ ಕೊಟ್ಟಿದ್ರು. ಸೊ ಆಮೇಲೆ ನಾವು 8 ದಿನ ನೋಡಿದ್ವಿ, ಮಗು ಎಲ್ಲೂ ಪತ್ತೆ ಆಗಲಿಲ್ಲ. ಅದಾದ ನಂತರ ಮತ್ತೆ ನಾವು 15ನೇ ತಾರೀಕು ಮತ್ತೆ ನಾವು 15ನೇ ತಾರೀಕಿಂತ ಮೊದಲೇ ಶನಿವಾರ ನಾವು ಹೋಗಿ ಅಡಿಷನಲ್ SP ಅವ್ರಿಗೆ SP ಸಾಹೇಬ್ರಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ವಿ, ಸಿಗಲಿಲ್ಲ. ಕೊನೆಗೆ ನಾವು ಅಡಿಷನಲ್ SP ಜೊತೆಗೆ ಮಾತಾಡಿದ್ವಿ. ಸರ್ ಈ ಥರ ಆಗಿದೆ ಮೇಡಮ್, ನಾವು ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಬಟ್ ಏನು ಆ್ಯಕ್ಷನ್ ಆಗಿಲ್ಲ, ಮಗು ಮಾರಾಟ ಆಗಿದೆ. ಸೊ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂತ. ಬಟ್ ನಾವು ಮುಖ್ಯವಾಗಿ ಏನು ನೋಡಿದ್ವಿ ಅಂತಂದರೆ ಆ ಮಗುನ ಯಾರಿಗೆ ಕೊಟ್ಟಿದ್ಲಲ್ಲ ತಾಯಿ, ಆಕೆ ಹೆಸರು ಲಕ್ಷ್ಮಿ ಅಂಥೇಳಿ ಅಂತ. ಸೊ ಆ ಲಕ್ಷ್ಮೀದು ಹಿನ್ನೆಲೆ ನಮ್ಗೆ ತಕ್ಷಣವೇ ಸಿಕ್ತು. ಅವಳು ದೊಡ್ಡ ಒಂದು 2ನೇ ಮದುವೆ ಮಾಡಿಸುವಂಥ ದೊಡ್ಡ ಒಂದು ಇದನ್ನೇ ಇಟ್ಕೊಂಡಿದ್ದಾಳೆ, ಜಾಲನೇ ಇಟ್ಕೊಂಡಿದ್ದಾಳೆ. ಅವ್ರು ಏನಂತಂದರೆ 2ನೇ ಗಂಡ ಬಿಟ್ಟವರು ಹೆಂಡತಿ ಬಿಟ್ಟವ್ರಿಗೆ ಅಥವಾ ಸತ್ತೋದವ್ರಿಗೆ ಇಬ್ಬರಿಗೂ ಮದುವೆ ಮಾಡಿಸ್ತಾಳೆ. ಮದುವೆ ಮಾಡಿಸಿದ ನಂತರ ಅಲ್ಲಿ ಬೇರೆ ಬೇರೆ ಥರದ ಗೋಲ್ಮಾಲು ಆಲ್ರೆಡಿ ತುಮಕೂರು ಮತ್ತು ಶಿವಮೊಗ್ಗದಲ್ಲಿ 2 ಕಂಪ್ಲೇಂಟ್ ಆಗಿದೆ ಹೆಣ್ಣುಮಗಳ ಮೇಲೆ. ಸೊ ಅದೆಲ್ಲ ಮಾಹಿತಿ ತಿಳಿದಾಗ ನಾವು ಅದನ್ನೆಲ್ಲ ಈ ಥರ ಒಂದು ಸೀರಿಯಸ್ ಇದೆ ಅಂಥೇಳಿ ಅಡಿಷನಲ್ SP ಶ್ರುತಿ ಮೇಡಮ್ ಅವ್ರ ಗಮನಕ್ಕೆ ತಂದಾಗ ಅವ್ರು ಇಮಿಡಿಯೇಟ್ಲಿ ಡೈರೆಕ್ಷನ್ ಮಾಡಿದರು ಹುಕ್ಕೇರಿಯವರಿಗೆ, ನೀವು ತಕ್ಷಣವೇ FIR ಮಾಡಿ ಅಂಥೇಳಿ ಅಂತ. ಸೊ ಆವಾಗ ನಾವು ಮತ್ತೆ ಹೋಗಿ 15ನೇ ತಾರೀಕಿಗೆ FIR ಮಾಡಿಸಿದ್ವಿ. FIR ಮಾಡಿ 24ನೇ ಗಂಟೆ ಒಳಗೆ ಮಗುನ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸ್ನವರು. ಆದರೆ ಅವತ್ತಿನ ನಾವು 6ನೇ ತಾರೀಕಿಗೆ ಹೋದಾಗ ಸುಲ್ತಾನ್ಪುರ ಊರಿಗೆ ಪೊಲೀಸ್ನವ್ರ ಜೊತೆ ನಾವು ಸ್ಪಾಟಿಗೆ ಹೋಗಿದ್ವಿ. ಲಕ್ಷ್ಮಿ ಅಲ್ಲಿ ಇರಲಿಲ್ಲ, ನಾನು ತಪ್ಪಿಸ್ಕೊಂಡು ಹೋಗಿದ್ಲು. ಆವಾಗ ಅಲ್ಲಿ ಪಕ್ಕದಲ್ಲಿ ಒಬ್ಬಳು ಹೆಣ್ಮಗಳಿದ್ಲು. ಸೊ ಆ ಹೆಣ್ಮಗಳು ಹೇಳಿದ್ದು, ನಂದು ಇದೇ ಥರ 2ನೇ ಮದುವೆ ಮಾಡಿಸಿದಾಳೆ ಲಕ್ಷ್ಮಿ. ಸೊ ನಂದೂ ಮಗು ಇಲ್ಲ, 1 ವರ್ಷ ಆಯಿತು, ತಂದು ತೋರಿಸು ಅಂದರೆ ತೋರಿಸ್ತಾ ಇಲ್ಲ ಅಂಥೇಳಿ ಬಹಳ ಅಳ್ತಾ ಇದ್ಲು ಹೆಣ್ಮಗಳು. ನಾನು ಹೇಳಿದೆ, ಬಾರಮ್ಮ ಮತ್ತು ಕಂಪ್ಲೇಂಟ್ ಕೊಡಂದ್ರೆ, ಇಲ್ಲರಿ ನಾನು ಕಂಪ್ಲೇಂಟ್ ಕೊಟ್ಟರೆ ನನ್ನ ಗಂಡ ನನ್ನ ಮನೆಯಿಂದ ಹೊರಗೆ ಹಾಕ್ತಾನೆ. ಸೊ ಮಗು ವಿಷಯ ಕೇಳಿದಾಗೆಲ್ಲ ನನ್ನ ಗಂಡ ನನಗೆ ಬಡ್ದಿದ್ದಾನೆ, ಹಾಗಾಗಿ ನಾನು ಬರೋಕ್ಕಾಗಲ್ರಿ ಅಂತ ಹೇಳಿ ಭಾಳ ಬೇಜಾರು ಮಾಡಿಕೊಂಡ್ಲು. ಸೊ ಆ ಮಗುದು ನಾವೆಲ್ಲ ಮಾಹಿತಿ ಬರೆದು ಕೊಟ್ಟಿದ್ದೀವಿ ಕಂಪ್ಲೇಂಟು. ಈಗ 1ನೇ ಮಗು ಟ್ರೇಸ್ ಔಟ್ ಆಗಿದೆ. ಮತ್ತು ಈಗ 2ನೇ ಮಗುದೇನೂ ಆ್ಯಕ್ಷನ್ ಆಗಿರಲಿಲ್ಲ. ಮತ್ತು ನಾವು ಹೋಗಿ SP ಸಾಹೇಬರಿಗೆ ಭೇಟಿಯಾಗಿ, ಸರ್ ಈ ಥರ ಇನ್ನೊಂದು ಮಗುನೂ ಅದೇ ಹಳ್ಳಿಯಿಂದ ಕಾಣೆಯಾಗಿದೆ, ಕಾರ್ತಿಕ್ ಅಂತ ಮಗು ಹೆಸರು. ಸೊ ನೀವು ತಕ್ಷಣ ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂದಾಗ ಪೊಲೀಸ್ಗೆ ಮತ್ತೆ ಡೈರೆಕ್ಷನ್ ಮಾಡಿದರು SP ಸಾಹೇಬರು. ಸೊ ಮತ್ತೆ ಆ ಮಗು ನಿನ್ನೆ ಟ್ರೇಸ್ ಔಟ್ ಮಾಡಿದ್ದಾರೆ, ಮಗು ಸಿಕ್ಕಿದೆ ರತ್ನಗಿರಿ ಒಳಗೆ. ಆ ಮಗುನೂ 4 ಲಕ್ಷಕ್ಕೆ ಇದೇ ಲಕ್ಷ್ಮಿ ಮತ್ತು ಉಳಿದವರೆಲ್ಲರೂ ಸೇರಿ ಮಾರಾಟ ಮಾಡಿದ್ದಾರೆ. ಲಕ್ಷ್ಮಿದು ಇದೇ ಕೆಲಸ, ಅವಳಿಗೆ ದೊಡ್ಡ ಜಾಲ ಇದೆ. ಅವಳು ನಾನು ಹೇಳಿದ್ನಲ್ಲ, ತುಮಕೂರು ಮತ್ತು ಶಿವಮೊಗ್ಗದಲ್ಲ 2ನೇ ಮದುವೆ ಮಾಡಿಸುವಂಥ ಒಂದು ಜಾಲ ಇಟ್ಕೊಂಡಿದ್ದಾಳೆ. ಅಂದರೆ ಆಕೆಗೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆ ಈ ಥರದ್ದು ಏಜೆಂಟ್ಸ್ ಇದ್ದಾರೆ. ಆ ಏಜೆಂಟ್ಸ್ರ ಮುಖಾಂತರ ಆ 2ನೇ ಮದುವೆ ಆಗಿದ್ದು ಹೆಣ್ಮಕ್ಳು 2ನೇ ಗಂಡ, ಆ 2ನೇ ಗಂಡಿಗೂ ಇಬ್ಬರು ಮಕ್ಕಳಿದ್ದಾರೆ. ಯಾರಂದ್ರೆ ಸದಾಶಿವ ಮಗ್ದುಮ್ ಅಂತ ಈಗ ಇದು ಏನು ಹೇಳ್ತಾ ಇದ್ದಾರಲ್ಲ, ಆ ತಂದೆಗೆ 2 ಮಕ್ಕಳಿದ್ದಾರೆ. ಆ ತಂದೆಗೆ ಈ ಮಗುನ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಮತ್ತು ಮಗು ಹೊಂದ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಏನೋ ಕನ್ವಿನ್ಸ್ ಮಾಡಿ ನಾನೊಂದು 2 ತಿಂಗಳು ಇಟ್ಕೊತ ಈ ತಾಯಿ ಕೊಟ್ಟಿದ್ದಾಳೆ. ಆದರೆ 2 ತಿಂಗಳ ನಂತರ ಇಲ್ಲ, ನಂಗೆ ಮಗು ವಾಪಸ್ ಬೇಕು ಅಂತೇಳಿ 8 ದಿವಸದಿಂದ ಕೇಳ್ತಾನೆ ಇದ್ಲು. ಬಟ್ ಅವ್ರ ಮಗು ಒಪ್ಸ್ಲೇ ಇಲ್ಲ ತಂದು. ಮದುವೆ ಮಾಡಿಸ್ಬಿಟ್ಟೆ ಎಂಟ್ರಿ ಕೊಡೋದು. ಈ 2ನೇ ಮದುವೆಗೂ ಆ ಮಗು ಏನು ಹೇಳ್ತಾ ಇದ್ದೀನಲ್ಲ, ಆ ಮಗುದು ಹೊಟ್ಟೆ ಮೇಲೇನೋ ಹುಣ್ಣಿತ್ತಂತೆ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ಮದುವೆ ಆದ ತಕ್ಷಣ ನೀನು ಆರಾಮಾಗಿರು ಗಂಡನ ಮನೇಲಿ, ಈ ಮಗುನ ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾಳೆ. ವಾಪಸ್ ಆ ಮಗುನ ತಂದು ಕೊಟ್ಟೇ ಇಲ್ಲ. ಸೊ ಹಂಗೆ ಕರ್ಕೊಂಡೋಗಿ ತಾಯಿ ತಂದೆ ಯಾರು ಕೇಳ್ತಾರೆ, ತಂದೆ ಇಲ್ಲ. ಸೊ ತಾಯಿ ತಂದೆ 2ನೇ ಗಂಡ ಅಲ್ಲ ಇವನು. ಸೊ ಹಂಗಾಗಿ ತಾಯಿ ಕೇಳಿದಾಗ ಮತ್ತೇನೋ ಗೊತ್ತಾ, ತಾಯಿ ಕೇಳಲಿಕ್ಕೆ ಏನು ಸಮಸ್ಯೆ ಅಂತಂದರೆ, ಈ 2ನೇ ಗಂಡನ ಮನೇಲಿ ಇದ್ದಾಗ ಆ ಮಗುನ ತರಬಾರ್ದು ಅನ್ನೋ ಉದ್ದೇಶ ಇದ್ದಾಗ ತಾಯಿ ಒತ್ತಾಯ ಮಾಡಿ ಕೇಳಲಿಕ್ಕೆ ಆಗಲ್ಲ. ಒತ್ತಾಯ ಮಾಡಿ ಕೇಳಿದ್ರೆ ಮನೆಯಿಂದ ಹೊರಗಡೆ ಹಾಕ್ತಾರೆ. ಇದು ಸಮಸ್ಯೆ. ನನ್ನ ಹೆಸರು ಸುಶೀಲಾ ಅಂತ, ಸ್ಪಂದನಾ ಸಂಸ್ಥೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.